ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಇವತ್ತೊಂದು ಸ್ಟೋರಿ ಹೇಳ್ತೇನೆ. ಸಣ್ಣದು. ಯಾವ ಸ್ಟೋರಿ ಅಂದರೆ, ಎರಡು ಕಲ್ಲುಗಳನ್ನು ಒಂದು ಗುಡಿ ಹತ್ರ ತಂದು, ಯಾವುದು ಕಲ್ಲು ಚೆನ್ನಾಗಿದೆ ಶಿಲೆ ಕೆತ್ತಲಿಕ್ಕೆ ಅಂತ ಹೇಳಿಬಿಟ್ಟು ನೋಡಿ, ಯಾವ ಕಲ್ಲು ಚೆನ್ನಾಗಿರುತ್ತೆ ಅದನ್ನು ಶಿಲೆ ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಲ್ಲಿಗೆ ಕೆತ್ತಿದ ಮೇಲೆ ಪಕ್ಕದ ಕಲ್ಲು ಇನ್ನೊಂದು ಕಲ್ಲು ಇರುತ್ತಲ್ವ, ಅದು ಹೇಳುತ್ತೆ, ನೋಡು ನಾ ಎಷ್ಟು ಹ್ಯಾಪಿಯಾಗಿದ್ದೀನಿ, ನೀನು ಎಷ್ಟು ದಿನಾಲು ಪೆಟ್ಟು ತಿಂತಾ ಇದೀಯಾ, ಎಷ್ಟು ಪೆಟ್ಟು ತಿಂತಾ ಇದೀಯಾ ನೀನು ಅಂತ ಹೇಳುತ್ತೆ. ಆದರೂ ಕೂಡ ಈ ಕಲ್ಲು, ಪೆಟ್ಟು ತಿನ್ನೋ ಕಲ್ಲು ಏನು ಮಾತಾಡಲ್ಲ, ಸುಮ್ಮನೆ ಇರುತ್ತೆ. ಸ್ವಲ್ಪ ದಿನ ಆದಮೇಲೆ ಆ ಕಲ್ಲು ಶಿಲೆ ರೂಪದಲ್ಲಿ, ಅಂದರೆ ಒಂದು ದೇವರ ವಿಗ್ರಹ ರೂಪದಲ್ಲಿ ಅದು ಸ್ಟ್ಯಾಚ್ಯೂ ಆಗಿ ಚೆನ್ನಾಗಿ ಒಂದು ವಿಗ್ರಹದ ರೂಪದಲ್ಲಿ ಬರುತ್ತೆ. ಬಂದಮೇಲೆ ಅದನ್ನು ಗುಡಿ ಒಳಗಡೆ ಇಟ್ಟು ಪೂಜೆ ಪುನಸ್ಕಾರ ಅಭಿಷೇಕಗಳೆಲ್ಲ ಮಾಡ್ತಾರ್ರಿ. ಇನ್ನೊಂದು ಕಲ್ಲು, ಹೇಳಿದ ಕಲ್ಲು ಇರುತ್ತಲ್ವಾ, ಆ ಕಲ್ಲು ಬಟ್ಟೆ ಒಗೆರು ತಗೊಂಡು ಬಟ್ಟೆ ಒಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರ ಅರ್ಥ ಏನು? ನಾವು ಅಂದರೆ ಒಂದು ತಾಯಿ ಒಂದು ಮನೆಯ, ಅಂದರೆ ತಾಯಿ ಮೊದಲ ಗುರು ಮಕ್ಕಳಿಗೆ. ಹೀಗಾಗಿ ತಾಯಿ ಯಾವುದು ಅಂದರೆ, ನಾವು ಮನೆಯಲ್ಲಿ ಏನು ಮಾಡ್ತೀವಿ ಮಕ್ಕಳು ಅದೇ ನೋಡ್ತಾರೆ. ಹೇಳಿದ್ದು ಕೇಳಲ್ಲ ಮಕ್ಕಳು ಯಾವುದು ಕೂಡ. ಅಮ್ಮ ಏನು ಮಾಡ್ತಾ ಇದ್ದಾಳೆ ಅದನ್ನೇ ಅಬ್ಸರ್ವ್ ಮಾಡಿ ಅವರು ಮಾಡ್ತಾರೆ. ಹೀಗಾಗಿ ನಾವು ಮಾಡೋ ಕೆಲಸಗಳು ಯಾವುದೇ ಆಗಲಿ ಪರ್ಫೆಕ್ಟಾಗಿ ಮಾಡಬೇಕು. ಈವನ್ ಮಕ್ಕಳಿಗೆ ನಾವು ಎಷ್ಟು ಸ್ಟ್ರಿಕ್ಟಾಗಿ, ಅಂದರೆ ಯಾವ ಪೊಸಿಷನಲ್ಲಿ ಪ್ರೀತಿಯಿಂದ ಸ್ಟ್ರಿಕ್ಟಾಗಿ ಅಂಥೇಳಿ ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ, ಅಂದರೆ ಆ ಶಿಲೆ ಹೆಂಗೆ ಕೆತ್ತಲ್ಪಡುತ್ತಲ್ವ ಆ ರೂಪದಲ್ಲಿ ನಾವು ಮಕ್ಕಳಿಗೆ ಕೆತ್ತಿ ನಾವು ಪ್ರಪಂಚದಲ್ಲಿ ಮಕ್ಕಳಿಗೆ, ಸಮಾಜಕ್ಕೆ ಉಪಯೋಗ ಆಗೋ ರೀತಿ ನಾವು ಮಕ್ಕಳಿಗೆ ತಯಾರು ಮಾಡ್ಬೋದು ಅಂಥೇಳಿ ಈ ಸ್ಟೋರಿ ಅರ್ಥ ಮಾಡೋಣ ತಾನೇ. ಥ್ಯಾಂಕ್ ಯು ಸೋ ಮಚ್.